ಕಂಪನಿ ಒಂದು ಕೃತಕ ವ್ಯಕ್ತಿ ಆದ ಕಾರಣ ಅದರ ಹೆಸರಿನಲ್ಲಿ ಮಾಡುವಂಥ ಆ್ಯಕ್ಟ್ಸ್ಗಳಿಗೆ ಅದೇ ಹೊಣೆ ಆಗಿರುತ್ತೆ ಅನ್ನೋದು ಸಪ್ರೇಟ್ ಲೀಗಲ್ ಎಂಟಿಟಿ ಕಾನ್ಸೆಪ್ಟಿಂದ ನಮಗೆ ತಿಳಿದು ಬರುತ್ತೆ. ಆದರೆ ಅದರ ಹೆಸರಿನಲ್ಲಿ ಏನೇ ಮಾಡಿದರೂ ಈ ಕಾನ್ಸೆಪ್ಟ್ ಅಪ್ಲೈ ಆಗುತ್ತಾ? ಸಪ್ರೇಟ್ ಲೀಗಲ್ ಎಂಟಿಟಿ ಕಾನ್ಸೆಪ್ಟ್ನ ಪ್ರಕಾರ ಕಂಪ್ನಿ ಮತ್ತು ಅದರ ಮೆಂಬರ್ಸ್ ಅಥವಾ ಆಫೀಸರ್ಸ್ ಬೇರೆ ಬೇರೆ ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಕಂಪನಿಯ ಹೊಣೆಗಾರಿಕೆಗಳು ಮತ್ತು ಬಾಧ್ಯತೆಗಳು ಮೆಂಬರ್ಸ್ ಮತ್ತು ಆಫೀಸರ್ಸ್ನ ಹೊಣೆಗಾರಿಕೆ ಆಗಿರೋದಿಲ್ಲ. ಆದರೆ ಈ 5 ಸಂದರ್ಭಗಳಲ್ಲಿ ಆ ಕಂಪನಿ ಎಂಬ ಕಾಲ್ಪನಿಕ ಪರದೆಯನ್ನು ಸರಿಸಿ ಅದರ ಹಿಂದೆ ಇರುವಂಥ ಜನರು ಮತ್ತು ಆ ಕಂಪನಿ ಒಂದೇ ಅನ್ನುವ ಅಭಿಪ್ರಾಯಕ್ಕೆ ಕೋರ್ಟ್ ಬಂದಿದೆ. ಇದಕ್ಕೆ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೀಲ್ ಅಂತ ಕರೆಯಲಾಗುತ್ತೆ. ಆ 5 ಸಂದರ್ಭಗಳು ಯಾವುವು ಅಂದರೆ, ಮೊದಲನೇದು, ಯುದ್ಧದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಶತ್ರು ದೇಶಕ್ಕೆ ಸೇರಿದ ಜನರಿಂದ ಒಂದು ಕಂಪನಿ ನಡೆಸಲ್ಪಡ್ತಾ ಇದ್ದರೆ ಆ ಕಂಪನಿ ಮತ್ತು ಅದನ್ನು ನಡೆಸುತ್ತಿರುವವರು ಒಂದೇ ಅಂತ ಭಾವಿಸಲಾಗತ್ತೆ. ಎರಡನೇದು, ತೆರಿಗೆ ಕಟ್ಟೋದ್ರಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಒಂದು ಕಂಪನಿಯನ್ನು ಉಪಯೋಗಿಸ್ಕೊಳ್ಳಲಾಗ್ತಾ ಇದ್ದರೆ ಆಗ ಸಹ ಸಪ್ರೇಟ್ ಲೀಗಲ್ ಎಂಟಿಟಿ ಕಾನ್ಸೆಪ್ಟ್ ಅಪ್ಲೈ ಆಗೋದಿಲ್ಲ. ಮೂರನೇದು, ಮೋಸ ಮಾಡಲಿಕ್ಕೆ ಅಥವಾ ಲೀಗಲ್ ಆಬ್ಲಿಗೇಷನ್ನಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಒಂದು ಕಂಪನಿಯನ್ನು ಉಪಯೋಗಿಸಿಕೊಳ್ಳಲಾಗ್ತಾ ಇದ್ದರೆ. ನಾಲ್ಕನೇದು, ಒಂದು ಕಂಪನಿಯನ್ನು ಏಜೆಂಟಾಗಿ ಉಪಯೋಗಿಸ್ಕೊಳ್ಳಿಕ್ಕೋಸ್ಕರ ಫಾರ್ಮ್ ಮಾಡಲಾಗಿದ್ರೆ. ಐದನೇದು, ಸ್ಟ್ಯಾಚ್ಯೂಟರಿ ಪ್ರೊವಿಷನ್ಸ್ ವಿರುದ್ಧವಾಗಿ ನಡೆದುಕೊಂಡಾಗಲೂ ಸಹ ಸಪರೇಟ್ ಲೀಗಲ್ ಎಂಟಿಟಿ ಕಾನ್ಸೆಪ್ಟ್ ಅಪ್ಲೈ ಆಗೋದಿಲ್ಲ. ಮೆಂಬರ್ಸ್ ಮೇಲೆ ಪರ್ಸನಲ್ ಲಯಬಿಲಿಟಿ ಬರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥದ್ದೇ ಮಾಹಿತಿಗಾಗಿ ಫಾಲೋ ಮಾಡಿ.